ಮಾರ್ನಿಂಗ್ ಯೂಟ್ಯೂಬ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇ ಮಂತಲ್ಲಿ 2 ರೈಡ್, ಮಂತಲ್ಲಿ 2 ಅಲ್ಲ, 2 ಇಲ್ಲಾಂದರೆ 1 ಅಂತ ಹೇಳಿದೆ. ಬಟ್ ಇದು ನಂದು ಮಂತಿದ್ದು ಫಸ್ಟ್ ರೈಡ್, ಈ ಮಂತಿದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ BR ಹಿಲ್ಸ್. ಆಲ್ಮೋಸ್ಟ್ 170-200 ಕಿಲೋಮೀಟ್ರ್ ಇದೆ ನಮ್ಮ ಏರಿಯಾದಿಂದ. ಸೊ ಟೈಮ್ ನೋಡ್ತಾ ಇರ್ಬೋದು, 5:30 ಆಗಿದೆ ಇವಾಗ ನಾವು ಮೈಸೂರು ರೋಡಲ್ಲಿ ಇದ್ದೇವೆ. ಯಾವನ್ ಮಾರೆ. ಸೊ ಆಲ್ಮೋಸ್ಟ್ 4:45ಗೆ ನಾವು ನೈಸ್ ರೋಡಲ್ಲಿ ಇದ್ವಿ. ಬಟ್ ಅಲ್ಲಿ ಓಪನ್ ಮಾಡುವಾಗ ಲೇಟ್ ಆಯ್ತು ಅವರು, ಯಾಕಂದರೆ ಆ ರೋಡ್ ಓಪನ್ ಆಗೋದು 5 o'clock ಮೇಲೆ ಅಂತೆ. ಸೊ 5 o'clockವರೆಗೆ ಅಲ್ಲೇ ನಿಂತ್ಕೊಂಡಿದ್ವಿ. ಅದಾಗಿ ಪೆಟ್ರೋಲೆಲ್ಲ ಹಾಕೊಂಬರುವಾಗ ಆಯ್ತು ಇಷ್ಟು ಟೈಮ್. ಸೊ ಇವಾಗ ಮೈಸೂರು ರೋಡ್ ಕ್ರಾಸ್ ಆದ್ವಿ ನಾವು. ಸೊ ಎಕ್ಸ್ಪ್ರೆಸ್ ವೇ ಅಲ್ಲಂತೂ ಬಿಡಲ್ಲ ಗಾಡಿನ. ಸೊ ಇದು ಯಾವುದೋ ಸರ್ವಿಸ್ ರೋಡ್ ತೊಗೊಂಡು ನಾವು ಹೋಗ್ತಾ ಇದ್ದೇವೆ ಇವಾಗ. ಸೊ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋದ್ರೂ ವೇಸ್ಟೇ ಬಿಡಿ. ಸೊ 120 ಕಿಲೋಮೀಟ್ರ್ ಅಂತೆ ಕಾರ್ನವರಿಗೆ ಸ್ಪೀಡ್, ಬೈಕ್ ಅವ್ರನ್ನಂತೆ ಅಲವೇ ಮಾಡಲ್ಲ ಆ ರೋಡಲ್ಲಿ. ಸೊ ಈ ರೋಡಲ್ಲಿ ಸ್ಪೀಡ್ ಲಿಮಿಟ್ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ರೋಡೇ ಕಾಣ್ತಾ ಇಲ್ಲ ಮಾರೆ ನಾನು ಹೈ ಬೀಮಲ್ಲಿ. ಒಂದು ಫಾಗ್ ಲೈಟ್ ಹಾಕಿಸ್ಬೇಕು ಮಾರೆ, ಇಲ್ಲಾಂದರೆ ಸೀರಿಯಸ್ ಆಗಿ ಏನು ಕಾಣ್ತಾನೆ ಇಲ್ಲ ನನಗೆ ಈ ನೈಟಲ್ಲಿ. ಸುಮ್ಮನೆ ಅಂದಾಜಲ್ಲಿ ಹೋಗ್ತಾ ಇದೆ, ಅಲ್ಲಿ ಸ್ಪೀಡ್ ಬ್ರೇಕರ್ ಸಡನ್ನಾಗಿ ಬರುತ್ತೆ ಅಂತ ಅದೇ ಹೆದರಿಕೆ ಮಾರೆ. ಸೊ ಅಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಈ ರೋಡಲ್ಲಿ ಇಲ್ಲ ಅನ್ಕೋತೇನೆ. ಸೊ ಆ ಕ್ಯಾಮ್ರಾನು ನಾರ್ಮಲ್ ಕ್ಯಾಮ್ರಾ ಅಲ್ಲ ಮಾರೆ, AI ಕ್ಯಾಮರಾ ಹಾಕಿದಾರಂತೆ. ಸೊ ನೀವು ಕ್ಯಾಮರಾ ಬಂತು ಅಂತ ಗಾಡಿ ಸ್ಲೋ ಮಾಡಿ ಕ್ಯಾಮರಾ ಆದಮೇಲೆ ಮತ್ತೆ ನಾನು ಸ್ಪೀಡಾಗಿ ಹೋಗ್ತೇನೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಆಗಲ್ಲ ಅಲ್ಲಿ. ಯಾಕಂದರೆ ಆ ಕ್ಯಾಮರಾ ಎಂತ ನಿಮ್ಮದು ಪಾಯಿಂಟ್ ಟು ಪಾಯಿಂಟ್ ಟೈಮ್ ನೋಡಿಕೊಂಡು ನಿಮಗೆ ಫೈನ್ ಹಾಕ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಅಂದರೆ ಇವಾಗ ಒಂದು ಕ್ಯಾಮ್ರಾ ಇರುತ್ತೆ, ಒಂದು ಕ್ಯಾಮ್ರಾನ ನೀವು ಕ್ರಾಸ್ ಆದ್ರಿ ಒಂದು 80 ಸ್ಪೀಡಲ್ಲಿ ಅಂದ್ಕೊಳ್ಳಿ. ಅದಾದಮೇಲೆ ಕ್ಯಾಮ್ರಾ ಆಯಿತು ಅಂತ ನೀವು 120 ಹೊಡ್ಕೊಂಡು ಹೋದ್ರಾ, ಇನ್ನೊಂದು ಕ್ಯಾಮರಾ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಅಂದ್ಕೊಳ್ಳಿ. ಸೊ ಆ ಕ್ಯಾಮರಾ ಟು ಕ್ಯಾಮರಾ ಇದೆಯಲ್ಲ, ಆ 20 ಕಿಲೋಮೀಟ್ರ್ ನೀವು ಒಂದು ಆ್ಯಾವ್ರೇಜ್ ಆಗಿ ಹೋಗಲಿಕ್ಕೆ ಅವರ ಕೊಟ್ಟಿರೋ ಸ್ಪೀಡಲ್ಲಿ ಒಂದು ಅರ್ಧ ಗಂಟೆ ತೊಗೊಂಡ್ರೆ, ನೀವು ಒಂದು 15 ಮಿನಿಟ್ಸಲ್ಲಿ ಹೋದರೆ ಮುಗೀತು, ಅದಕ್ಕೂ ಫೈನೇ. ಸೊ ಸನ್ರೈಸ್ ನೋಡ್ತಾ ಇರ್ಬೋದು. ನಾನು ಸನ್ರೈಸ್ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಅವಾಗಿಂದ ವೆಯ್ಟ್ ಮಾಡ್ತಿದ್ದೆ. ಅದು ಯಾವ ಗ್ಯಾಪಲ್ಲಿ ಆಯ್ತು ಅಂತ ನನಗೇನೆ ಗೊತ್ತಿಲ್ಲ ಮಾರೆ. ಟಿಫನ್ ಮಾಡಲಿಕ್ಕೆ ಅವಾಗಿಂದ ವೆಯ್ಟ್ ಮಾಡ್ತಿದ್ದೇವೆ. ಸೊ ಇನ್ನೂ ಒಂದು ಹೋಟ್ಲು ಸಿಕ್ಕಿಲ್ಲ ಮಾರೆ. ಸೊ ಮತ್ತೂರಿಂದ ಸ್ಟಾರ್ಟ್ ಮಾಡಿದ್ದೇವೆ ಹೋಟ್ಲು ಹುಡುಕ್ಲಿಕ್ಕೆ. ಯಾವ ಹೋಟ್ಲಲ್ಲೂ ರೆಡಿ ಇಲ್ಲ ಏನು ಐಟಮ್. ಸೊ ಇವಾಗ ಆಲ್ಮೋಸ್ಟ್ ಕೊಳ್ಳೇಗಾಲ ರೀಚ್ ಆಗ್ತಾ ಇದ್ದೇವೆ. ಕೊಳ್ಳೇಗಾಲ ಅಂದಾಗ ನಮ್ಮ ಕೊಲ್ಲಿಗೆ ನೆನಪಾಯ್ತು ಮಾರೆ ನನಗೆ. ಸೊ ಅವ್ರು ಯಾವಾಗ ಹೇಳ್ತಾ ಇದ್ದೀವಿ ಯಾವಾಗ ಫೇಮಸ್ ಅಂದರೆ ಇಲ್ಲಿ ನಿಂಬೆಹಣ್ಣು ಮಾಡ್ತಾರೆ. ನಿಂಬೆಹಣ್ಣು ಗೊತ್ತಲ್ಲ, ಬ್ಲ್ಯಾಕ್ ಮ್ಯಾಜಿಕ್. ಸೊ ದಿಸ್ ಪ್ಲೇಸ್ ಇಸ್ ಫೇಮಸ್ ಫಾರ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಕೊಳ್ಳೇಗಾಲ ಮಾರ್ನಿಂಗ್ ರೈಡ್ ಅಂದ್ರೆ ಒಂದು ಡಿಫ್ರೆಂಟ್ ಫೀಲಿಂಗ್ ಮಾರೆ. ಖುಷಿ ಆಗುತ್ತೆ, ಏನೋ ಒಂದು ರಿಲ್ಯಾಕ್ಸ್ ಫೀಲಿಂಗ್ ಆಗುತ್ತೆ ರೈಡ್ ಮಾಡುವಾಗ. ಅದೇ ಆ ಬಿಸಿಲಿಗೆಲ್ಲ ಹೋದ್ರೆ ತಲೆಯಲ್ಲಿ ಹಾಳಾಗುತ್ತೆ ಏನಕ್ಕೆ ಬಂದೆ ಅಂತ. ಈ ಏರಿಯಾದಲ್ಲಾದ್ರೂ ಸಿಗ್ಲಿ ಮಾರೆ ಹೋಟೆಲ್. ಪೋ दादा मल्ला उठला एल्ली आना नॉर्मल आपण पोई
ಈ ದೊಡ್ಡ ದೊಡ್ಡ ಹೋಟ್ಲು ಹೋದ್ರೆ ಮಾರೆ ಇವಾಗ ಅದ್ರಲ್ಲಿ ರೆಡಿ ಇರಲ್ಲ, ಸುಮ್ಮನೆ ಹೋಗಿ ಕೂತ್ಕೋಬೇಕು. ಅದಕ್ಕೆ ಕೆಲವು ಸಣ್ಣ ಹೋಟ್ಲಲ್ಲಿ ಬೇಗ ರೆಡಿ ಮಾಡ್ತಾರಾ, ಸೊ ಬೇಗ ತಿನ್ಕೊಂಡು ಹೋಗ್ಬೋದು. ರಮ್ಯಾ ದರ್ಶಿನಿ ರೆಡಿ ಇದೆ, ಬಜ್ಜಿ ರೆಡಿ ರೆಡಿ ಉಂಡು ಅವಳದಲ್ಲ, ವಡೆ ರೆಡಿ ಆತನು ಕ್ಲೀನ್. ಫಿಲ್ಮ್ ಆಕ್ಟ್ರೆಸ್ ರಮ್ಯಾ ದರ್ಶಿನಿ ಹೋಟೆಲ್ ಕ್ಯಾಂಪ್. ಬಟ್ ಏರಿಯಾ ಅದನ್ನು ಅಪ್ಡೇಟ್ ಆಗಿಲ್ಲ ಅಷ್ಟೇ, ಯಾಕಂದರೆ ಇನ್ನು ಕೆಲವರು ಅಪ್ಡೇಟ್ ಆಗಿದ್ದಾರೆ, ಬಟ್ ಕೆಲವರೆಲ್ಲ ಇನ್ನು ಎಷ್ಟು ಇದೆಯಲ್ಲ ಅದರಲ್ಲೇ ಜಾಸ್ತಿ ವರ್ಕ್ ಮಾಡ್ತಾರೆ. ಯಾಕಂದರೆ ಏನಾದರೂ ತೊಗೊಂಡೋಗ್ಲಿಕ್ಕೆ ಮೂವ್ ಮಾಡಲಿಕ್ಕೆ ಸೊ ಅದನ್ನೇ ಯೂಸ್ ಮಾಡ್ತಾರೆ. ಸೊ ಜಾಸ್ತಿ ಅದನ್ನೇ ನೋಡಿದ್ದು ನಾನು, ಟ್ರ್ಯಾಕ್ಟರ್ ಎಲ್ಲ ಕಮ್ಮಿ ನೋಡಿರೋದು ಈ ಪ್ಲೇಸಲ್ಲಿ. ಸೊ ಅದನ್ನ ನೋಡುವಾಗ ಬೇಜಾರಾಗುತ್ತೆ, ಬಟ್ ಏನು ಮಾಡೋದು ಹೇಳಿ, ಕೆಲವೊಂದ್ಸಲ ಟೆಕ್ನಾಲಜಿ ಬಂದಿರೋದು ಒಳ್ಳೇದಂತ ಆಗುತ್ತೆ. ಯಾಕಂದರೆ ನೋಡಿ, ಅದರಿಂದ ಪ್ರಾಣಿದ್ದು ಇದು ಸ್ವಲ್ಪ ಕಮ್ಮಿ ಆಯಿತು. ಬಟ್ ಇನ್ನೊಂದು ಸೈಡಿಂದ ಥಿಂಕ್ ಮಾಡಿದರೆ ನೋಡಿ, ಅದರ ಹತ್ರ ಕೆಲಸ ಮಾಡ್ತಾ ಅದಕ್ಕೆ ಅದನ್ನ ಸಾಕ್ತಾ ಇದ್ರ. ಇವಾಗ ಯಾರು ಸಾಕ್ತಾರೆ ಮಾರ ಅದನ್ನ, ಟ್ರ್ಯಾಕ್ಟರ್ ಬಂದಮೇಲೆ ಯಾವನು ಸಾಕಲ್ಲ, ರೇರ್ ಸಾಕೋದು ಕೂಡ ಅದನ್ನೆಲ್ಲ. ಸೊ ಅದೊಂದು ಪ್ರಾಬ್ಲಮ್. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಅದರಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ ಅದರದ್ದೆಲ್ಲ, ನಂದು ಒಪಿನಿಯನ್ ಅದು. ಬಟ್ ಬೇರೆಯವ್ರದ್ದು ಒಪಿನಿಯನ್ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಸೊ ನಾವು ಫಸ್ಟೇ ನೋಡಿದೆ ಅವ್ರು ಕ್ರಾಸ್ ಆಗೋಣ. ಸೊ ನಾನು ರೆಡಿ ಇದ್ದೆ ಅವ್ರು ಬರೋ ಟೈಮಿಗೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಅದು ಬಸ್ಸು ಇತ್ತಲ್ಲ, ಸೊ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ. ಸೊ ಇಬ್ರಿಗೂ ಬೈದ್ರು ವೇಸ್ಟ್ ಅದು. ಯಾಕಂದರೆ ಈ ರೋಡಲ್ಲಿ ಸ್ಪೀಡಾಗಿ ಹೋಗೋದು ನಮ್ಮದು ಮಿಸ್ಟೇಕ್, ಪ್ಲಸ್ ಕಡೆಗೆ ನೋಡೋದು ಕ್ರಾಸ್ ಮಾಡೋದು ಅವ್ರದ್ದು ಮಿಸ್ಟೇಕ್. ಏನು ಮಾಡೋಕ್ಕಾಗಲ್ಲ. ಪ್ಲೇಸ್ ಮಾತ್ರ ಫುಲ್ ಸೈಕ್ಕಿದೆ ಮಾರೆ. ಸೇಮ್ ನಾ ಪ್ಲೇಸ್ ಇದು ಡೀಟೇಲ್ ಎಲ್ಲ ಅಲ್ಲೇ ಹೇಳ್ತೆ, ಯಾಕಂದರೆ ಇಲ್ಲೇ ಹೇಳ್ತಾ ಹೋದರೆ ಮತ್ತೆ ಅಲ್ಲಿ ಮಾತಾಡ್ಲಿಕ್ಕೆ ಏನಿರಲ್ಲ. ಸೊ ಇಲ್ಲಿ ಜಸ್ಟ್ ವ್ಯೂನ ಎಂಜಾಯ್ ಮಾಡಿ. అదే ఉంది రోడ్ ఉండా ఇదే రోడ్ తోచిపోతుండు ಅಲ್ಲಿ ಬ್ರಿಡ್ಜ್ ಉಂಟದ ಅಲ್ಲಿ ಬ್ರಿಡ್ಜ್ ಉಂಟದ ಅಲ್ಲಿಂದ ಕಾದೆ ಒಂದು ನಾನೆಲ್ಲ ಲಾರಿ ಬಿದ್ದಿದೆ ಅನ್ಕೊಂಡೆ ಮಾರೆ ನೋಡಿ
ಸೈಕ್ ಪ್ಲೇಸ್ ಮಾರೆ ಸಾವು ಹೌದಾ ಏರಿಯಾ ಮಾತ್ರ ಸೈಕ್ ಉಂಟು. ಅದೇ ಹೆಂಗ್ ನಲ್ಲ ಸೀರಿಯಸ್ ಹೆಂಗ್ ಸ್ಟಾರ್ಟೇ ಆಗ್ತಿದ್ದಿ ನಾನಲ್ಲ ಬೇನೆ ಅಲ್ಲ ಇವೆ ಐವತ್ತು ಎದುರುತ್ತೆ ನಂಬೇಡ್ದು ಐವತ್ತು ಎದುರುತ್ತೆ ನಂಬೇಡ್ದು ಸೂಪರ್ ಪ್ಲೇಸ್ ಮಾರೆ ದಾಲವನ್ ಗಾಯ್ಸ್ ಎಲ್ಲ ನೋಡಿ ಇಲ್ಲಿದ್ದಾರೆ. ಖಾಲಿ ರೋಡ್ ಮಾರೆ ಯಾವನಿಲ್ಲ ಇಲ್ಲಿ. ಸರ್ ಇಷ್ಟೊತ್ತು ವಿಡಿಯೋ ಮಾಡಿದೆ ಮಾರೆ ಎಲ್ಲ ವೇಸ್ಟ್ ಆಯ್ತಾ ಸರ್. ಅದು ಚಾರ್ಜರೇ ಕನೆಕ್ಟ್ ಆಗಿರಲಿಲ್ಲ. ಶ್ಯಾ ಗೊತ್ತಿಲ್ಲ ಎಷ್ಟು ರೆಕಾರ್ಡ್ ಆಗಿಲ್ಲ ಅಂತ. ಅದನ್ನು ನೋಡಿಬಿಟ್ಟು ಇವಾಗ ನೆಕ್ಸ್ಟ್ ಮಾಡಬೇಕು. ಇಲ್ಲೊಂದೇನೋ ಡ್ಯಾಮ್ ಥರ ನೋಡಿದ್ರಂತೆ ಬಾಯ್ಸ್. ಸೊ ಅಲ್ಲೊಂದು ಹೋಗಿ ಬರುವ ಅಂತ. ಡ್ಯಾಮೇ ಅನಿಸುತ್ತೆ. ವರ್ಮಾಂಟನ್ ಹಾಂ ನಾ 10-15 ಕಿಲೋಮೀಟರ್ ಹಾಂ ಮಿತ್ತು ಸೀದಾ 25 ಕಿಲೋಮೀಟರ್ ಅಲ್ಪ 30 ಅಲ್ಪ ಮಾಡಿದ 25 ಕಿಲೋಮೀಟರ್ ಆಡ್ತೀರ ಅಲ್ಪ ವಾರ್ನಾಗ 20 ಕಿಲೋಮೀಟರ್ ಇರೋ ಮಾಡ್ದೆ ಸ್ಟೆಂಪಡೆ ಹೋಯ್ ನೈಟ್ ಕರೆಂಟ್ ಇದ್ದದ ಮಾರೆ ವಯರ್ಡಿ. ಅಯ್ಯೋ ಅಲ್ಲ ಮೊಸಳೆ ഓ ഞാൻ ആമേ സൈഡ് തന്നെയാ മാറെ ഓപ്പണിങ് ഗേറ്റ് പിന്നെ ഉണ്ടാകും. ಅಲ್ಲೇ ಹೌಲುಂಡು ಮಾರೆ. ದಾದ ವ್ಯೂ ಮಾರೆ ಶಾ ಹಿಲ್ ಸ್ಟೇಷನ್ ಅವಳೊಂದು ಇಲ್ಲಿ ಇರ್ತದಲ್ಲ ನೆಕ್ಸ್ಟ್ ಲೆವೆಲ್. ನನ್ನಲ್ಲಿ ಇಂಚಿ ಬಾರ್ಡು ವ್ಯೂ ಸರಿ ತೋಜೋಳ ನಲ್ಲ ಪೋಡು ಅವು ಕಟ್ಟಾವಡು ಈ ಜಾಗ. ಸೊ ಇದು ಡ್ಯಾಮ್ ಅಲ್ಲ ಬಟ್ ಏನೋ ಒಂದು ಎಲ್ಲೊಂದೂರು ಟ್ಯಾಂಕ್ ಅಂತೆ. ಬಟ್ ಇಟ್ಸ್ ವರ್ತ್ ವಿಸಿಟ್ ಮಾಡೋದು ವರ್ತ್. ಇಲ್ಲಾಂದರೆ ಡೈರೆಕ್ಟ್ ಪಾಸ್ ಆಗಿಬಿಡ್ತಾರೆ, ಅದು ಕಾಣೋದೇ ಇಲ್ಲ ಸರಿ. ಸೊ ಇನ್ನು ಇಲ್ಲಿಂದ 15 ಕಿಲೋಮೀಟರ್ಸ್ ಅಲ್ಲ 20 ಕಿಲೋಮೀಟರ್ಸ್ ಇದೆ ಬಿ ಆರ್ ಹಿಲ್ಸ್ಗೆ. ಬಿ ಆರ್ ಹಿಲ್ಸ್ ಬಗ್ಗೆ ನಾ ಇನ್ನೂ ಹೇಳಿಲ್ಲ ಏನಂತ. ಈ ಬಿ ಆರ್ ಹಿಲ್ಸ್ ಇದೆಯಲ್ಲ ಇದು ನಮ್ಮದು ವೆಸ್ಟರ್ನ್ ಮತ್ತು ಈಸ್ಟರ್ನ್ ಘಾಟ್ಸ್ ಇದ್ದು ಮಿಡಲಲ್ಲಿ ಬರುತ್ತೆ. ಈ ಸೆಕ್ಷನ್ ಇದೆಯಲ್ಲ ಒಂದು ಬ್ರಿಡ್ಜ್ ಥರ ಅಂದ್ಕೊಳ್ಳಿ. ಈಸ್ಟರ್ನ್ ಘಾಟಿಂದ ವೆಸ್ಟರ್ನ್ ಘಾಟಿಗೆ ಒಂದು ಬ್ರಿಡ್ಜ್. ಸೊ ಈಗ ಈಸ್ಟರ್ನ್ ಘಾಟದಲ್ಲಿ ಇರೋ ಆ್ಯನಿಮಲ್ಸ್ ಎಲ್ಲ ಇದೆಯಲ್ಲ, ಸೊ ವೆಸ್ಟರ್ನ್ ಘಾಟ್ಸಿಗೆ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಸೊ ದಿಸ್ ಈಸ್ ಅ ಬ್ರಿಡ್ಜ್ ಇದೇ ಒಂದು ಇರೋದು. ಸೊ ಇಲ್ಲಿ ಎಲಿಫೆಂಟ್ ಟೈಗರ್ ಎಲ್ಲ ಇದೆಯಂತೆ ಮಾರೆ. ಎಲ್ಲ ಇದೆ ಅಂತೆ ಮಾರಲ್ಲ, ಇದೆ ಇಲ್ಲಿ.
ಮತ್ತು ತುಂಬ ಟೈಪಿದ್ದು ಬರ್ಡ್ಸ್ ಎಲ್ಲ ಇದೆ. ಸೊ ಎಲಿಫೆಂಟ್ ಸೈಟಿಂಗ್ ಅಂತೂ ತುಂಬ ಸಲ ಆಗಿದೆ, ಬಟ್ ನಾನು ಟೈಗರ್ ಸೈಟಿಂಗ್ ಇಂಚಿ ಟೈಗರ್ ಸೈಟಿಂಗ್ ನೋಡಿಲ್ಲ ಯಾವುದರಲ್ಲೂ. ಎಲಿಫೆಂಟ್ ಮಾತ್ರ ಸೈಟ್ ಆಗಿದೆ ತುಂಬ. ಸೊ ಇಲ್ಲಿ ಟಿಕೆಟ್ ಇದೆಯಾ? ಓಕೆ ಟಿಕೆಟ್ ಇದೆಯಾ, ಹೋಗೋದು ಸೀದಾ.